ಇವತ್ತು ಸಂಡೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದೆರಡು ನಿಮಿಷ ಬಂದು ಕೂತ್ಕೊಳ್ಬೇಕು ಅಂತ ರೆಸ್ಟ್ ಮಾಡಬೇಕು ಅಂತ ಕೂತ್ಕೊಂಡೆ. ಅಷ್ಟೊತ್ತಿಗೆ ನನಗೊಂದು ಕಾಲ್ ಬಂತು. ನನ್ನ ಫ್ರೆಂಡ್ ಇದ್ದು ಹೇಳ್ತಾಳೆ, ಅವ್ರ ಮನೆಯಲ್ಲಿ ಏನೋ ಪೂಜೆ ಫಂಕ್ಷನ್ ಇದೆ ಅಂತ, ಬರ್ತೀಯಾ ಅಂತ. ಸೊ ನಾನಂದೆ ಟೀಕೆ, ಇನ್ನೇನು ಮಾಡೋದು, ಬರ್ತೀನಿ ಅಂತ. ಸೊ ಅದಕ್ಕೆ ನೋಡಿ ನಾನು ಈ ಸಾಡಿ ತೆಗೆದಿಟ್ಟಿದ್ದೀನಿ. ಇವಾಗ ಇದನ್ನು ಉಡಬೇಕು ಅಂತ ನೋಡಿ. ಸಾರಿ ಹೇಗಿದೆ, ಇದನ್ನು ಇವಾಗ ನಾನು ವೇರ್ ಮಾಡ್ಕೊಂಡ ನಂತರ ತೋರಿಸ್ತೀನಿ. ಈ ಸಾರಿ ಸ್ಟೋರಿ ಏನು ಗೊತ್ತಾ ನಿಮಗೆ? ನಾನು ರೆಡಿ ಆದ ನಂತರ ನಾನು ಸಾರಿ ಸ್ಟೋರಿ ಹೇಳ್ತೀನಿ ಇದ್ರದ್ದು, ಆಯ್ತಾ? ಚಲೋ, ನಾನು ಇವಾಗ ರೆಡಿ ಹಾಕೊಂಡು ಬರ್ತೀನಿ. ನೋಡಿ, ಸಾಡಿ ಉಟ್ಕೊಂಡು ರೆಡಿ ಆದೆ. ಇನ್ನು ಈ ಬ್ಯಾಂಗಲ್ ಹಾಕ್ಕೊಳ್ತಾ ಇದ್ದೀನಿ ನಾನು, ಆರೆಂಜ್ ಮತ್ತು ಗೋಲ್ಡ್ ಮಿಕ್ಸ್ ಮಾಡಿಕೊಂಡು. ಅದಕ್ಕೆ ಗೋಲ್ಡ್ ಬ್ಯಾಂಗಲ್ ಕೂಡ ಹಾಕ್ಕೊಳ್ತಾ ಇದ್ದೇನೆ, ಎರಡು. ಪೂಜೆಗೆ ಹೋಗ್ತಾ ಇದ್ದೀನಲ್ವ ಅಂತ. ಓಕೆ, ತುಂಬ ಚೆನ್ನಾಗಿದೆ ಕಲರ್. ಓಕೆ, ಸೊ ಸರಿ, ಇದಾಯಿತು. ಇನ್ನು ಇವತ್ತು ಟ್ರೆಡಿಷ್ನಲ್ ಲುಕ್ಕಲ್ಲೇ ಹೋಗಬೇಕು ನಾನು. ಸೊ ಇಯರಿಂಗ್ಸ್ ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇನ್ನೊಂದು ಸೈಡ್ ಕೂಡ ಇಟ್ಕೊಳ್ತೀನಿ. ನೋಡಿ, ಕೆಂಪಾಯಿತು ಎಲ್ಲ ಇಯರ್ಸ್. ಓಕೆ, ಸೊ ಇನ್ನು ಎಲ್ಲ ಆಯಿತು ನಂದು. ಇನ್ನು ಹೇರ್ ಮಾಡ್ಕೊಳ್ಬೇಕಷ್ಟು. ಯಾ, ದ್ಯಾಟ್ಸ್ ಇಟ್. ನಾನು ರೆಡಿ ಆದೆ ನೋಡಿ. ಇನ್ನು ಹೊರಡಬೇಕು. ಟೈಮ್ ಆಯಿತು, 6 ಗಂಟೆ ಆಗ್ತಾ ಇದೆ. ಇದು ಸಾರಿ ಸ್ಟೋರಿ ಹೇಳಬೇಕು ನಾನು. ನೋಡಿ, ಇದು ಸಾರಿ ಇದೆ ಅಲ್ವಾ, ಇದು ನಾನು ನನ್ನ ತಮ್ಮನ ಡಿನ್ನರ್, ಅಂದರೆ ಮದುವೆ ನಂತರ ಡಿನ್ನರ್ ಇರುತ್ತಲ್ವ ನೆಕ್ಸ್ಟ್ ಡೇ, ಡಿನ್ನರ್ಗೆ ಅಂತ ವೇರ್ ಮಾಡೋದಕ್ಕಂತ ತಗೊಂಡ ಸಾರಿ ಇದು. ಆದರೆ ನನ್ನ ತಮ್ಮನಿಗೆ ಇದು ಇಷ್ಟ ಆಗಲಿಲ್ಲ. ಇದು ಅವನೇನು ಹೇಳ್ದ, ನನಗೇನು ಹೇಳಲಿಲ್ಲ, ನೋಡು ಆ ಸಾರಿ ನೀನು ಉಡೋದು ಬೇಡ ಅಷ್ಟೇ ಅವನು ಹೇಳಿದ್ದು. ಆಮೇಲೆ ಸೀದಾ ಹೋಗಿ ನನಗೊಂದು ಗೌನ್ ತಗೊಂಡು ಬಂದ. ನೀನು ಇವತ್ತು ನನ್ನ ಡಿನ್ನರ್ಗೆ ಈ ಗೌನನ್ನೇ ಹಾಕ್ಕೊಳ್ಬೇಕು ಅಂತ. ಸೊ ಗೌನ್ ಅಷ್ಟೇ ತುಂಬ ಚೆನ್ನಾಗಿದೆ. ಇನ್ನೊಂದು ಸಾರಿ ನಾನು ಯಾವತ್ತಾದರೂ ವೇರ್ ಮಾಡಿದರೆ ನಿಮಗೆ ನಾನು ಆ ಗೌನನ್ನು ತೋರಿಸ್ತೀನಿ. ದ್ಯಾಟ್ ಈಸ್ ಅಬೌಟ್ ದಿಸ್ ಸಾರಿ ಸ್ಟೋರಿ, ಆಯಿತಾ? ಇದು ಸಾರಿ ನನಗೆ ತುಂಬ ಇಷ್ಟ ಇದೆ. ಯಾಕಂದರೆ ನಾನು ಇದನ್ನು ಆನ್ಲೈನಲ್ಲಿ ತುಂಬ ನೋಡಿದ ನಂತರ ಪರ್ಚೇಸ್ ಮಾಡ್ಕೊಂಡಿದ್ದು. ಆದರೆ ನನ್ನ ತಮ್ಮನಿಗೆ ಇಷ್ಟ ಆಗಲಿಲ್ಲ. ಸೊ ಸರಿ, ಅವನ ಮದುವೆ, ಅವನಿಗೆ ಯಾಕೆ ಬೇಜಾರು ಮಾಡಬೇಕು ಅಲ್ವಾ? ಅದಕ್ಕೆ ನಾನು ಮತ್ತೆ ಈ ಸಾರಿನ ಹಾಕ್ಕೊಂಡಿರಲಿಲ್ಲ. ಮತ್ತು ನಾನು ನೆಕ್ಸ್ಟ್ ಏನೋ ಅವನದೇ ಫಂಕ್ಷನ್ ಇತ್ತು, ಹುಡುಗಿನ ಕರ್ಕೊಂಡು ಬರಬೇಕಾದ್ರೆ ನಾವು ಏನೋ ಹುಡುಗಿ ಮನೆಗೆ ಹೋಗ್ತೀವಲ್ವ ಕರ್ಕೊಂಡು ಬರೋದಕ್ಕೆ, ಆ ಟೈಮಲ್ಲಿ ನಾನು ಈ ಸಾರಿನ ಮತ್ತೆ ವೇರ್ ಮಾಡಿಕೊಂಡೆ. ಆ್ಯಂಡ್ ದಿಸ್ ಈಸ್ ನನ್ನ ಡ್ಯಾಡಿ ಬ್ಯಾರಿನಲ್ಲಿದ್ದ ಟೈಮಲ್ಲಿ ನನಗೆ ತಂದು ಕೊಟ್ಟಿರೋ ಪರ್ಸ್ ಇದು. ಇದರ ಒಳಗಡೆ ಎಲ್ಲ ಮೇಕಪ್ ಎಲ್ಲ ಸಾಮಾನಿತ್ತು, ಲಿಪ್ಸ್ಟಿಕ್ ಅದು ಇದು ಅಂತ. ಮತ್ತೇನು ಗೊತ್ತಾ, ಇದು ತುಂಬ ಪ್ಯೂರ್ ಲೆದರ್ ಬ್ಯಾಗ್, ಆಯಿತಾ? ನೋಡಿ, ಈ ಥರನೂ ಹಿಡ್ಕೊಳ್ಬೋದು. ಆಮೇಲೆ ಶಾರ್ಟ್ ಆಗಿ ಈ ಥರನೂ ಹಾಕ್ಕೊಳ್ಬೋದು. ಇದನ್ನು ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ? ಗ್ರೀನ್ ಕಲರ್ ಬಂದು ಬ್ರೌನಲ್ಲಿ. ಇದನ್ನು ಅವರು ನನಗೆ 2000ಅಲ್ಲಿ ತಂದಿದ್ರು. 2000 ಅಂದರೆ ನೀವು ಅಂದ್ಕೊಳ್ಳಿ, ಇವಾಗ 26 ಇಯರ್ಸ್ ಆಯಿತು ಈ ಬ್ಯಾಗ್ಗೆ. 26 ಇಯರ್ಸ್ ಆಯಿತು. ನಾನು ಯಾವತ್ತೂ ಈ ಬ್ಯಾಗನ್ನು ಡಿಸ್ಟ್ರಾಯ್ ಮಾಡಲ್ಲ. ದಿಸ್ ಈಸ್ ಮೈ ಡ್ಯಾಡ್ಸ್ ಲವ್ ಫಾರ್ ಮೀ ಆ್ಯಂಡ್ ದಿಸ್ ಈಸ್ ಮೈ ಲೈಫ್. ಓಕೆ, ಸೊ ಇದನ್ನು ನಾನು ಯಾವತ್ತೂ ಡಿಸ್ಟ್ರಾಯ್ ಮಾಡಲ್ಲ. ನಾನು ಯೂಸ್ ಮಾಡಿದ ನಂತರ ನನಗೆ ಸಾಕು, ನಾನು ನನ್ನ ಮಗಳಿಗೆ ಹೇಳ್ತೀನಿ, ನೀನು ಕೂಡ ಇದನ್ನು ಯೂಸ್ ಮಾಡಬೇಕಮ್ಮ ಅಂತ. ಸೊ ದ್ಯಾಟ್ಸ್ ಹೌ ಇಟ್ ಈಸ್. ಏನು ಇದನ್ನು ನೋಡಿದರೆ ನೀವು ಒಂದು ಚೂರು ಇದು ಏನೂ ಆಗಿಲ್ಲ ಗೊತ್ತಾ? ಎಲ್ಲೂ ಇದರ ಸ್ಕಿನ್ ಕೂಡ ಏನಾಗಿಲ್ಲ, ಏನಿಲ್ಲ. ತುಂಬಾ ಚೆನ್ನಾಗಿದೆ. ಓಕೆ, ಸೊ ನನಗಿನ್ನು ಹೊರಡಬೇಕು. ಇವತ್ತಿನ ಈ ಸಾರಿ ನನಗೆ ಯಾವ ಥರ ಸೂಟ್ ಆಗ್ತಿದೆ, ನಂಗೆ ಎಲ್ಲರೂ ಹೇಳ್ತಾರೆ ಆರೆಂಜ್ ಕಲರ್ ನನಗೆ ತುಂಬ ಸೂಟ್ ಆಗುತ್ತೆ ಅಂತ. ನನ್ನ ಮದುವೆ ಸಾರಿನೂ ಆರೆಂಜ್ ಕಲರಲ್ಲೇ ಇತ್ತು. ನೀವು ಹೇಳಬೇಕು ನನಗೆ ಈ ಸಾರಿ ಯಾವ ಥರ ಕಾಣ್ತಾ ಇದೆ ಅಂತ. ಸಾರಿ ಲುಕ್ ನೋಡಿ, ಈ ಥರ ಇದೆ. ಇದು ನೋಡಿ, ಈ ಥರ ಇದೆ, ಆಯಿತಾ? ಓಕೆ, ಸರಿ, ಸಿಗೋಣ ನಾವು ಇನ್ನೊಂದು ವಿಡಿಯೋದಲ್ಲಿ. ನನ್ನ ಪೇಜನ್ನು ಪ್ಲೀಸ್ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಟೇಕ್ ಕೇರ್, ಬಾಯ್.